ಹುಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಆನೇಕಲ್ ತಾಲೂಕಿನ ಮುತ್ತನಾಲೂರು ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಸಬ್ಬಾಲಮ್ಮ ದೇವಾಲಯ ಆವರಣದಲ್ಲಿ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುತ್ತನಾಲೂರು ವಿಶ್ವನಾಥ್ ರೆಡ್ಡಿ ಹಾಗೂ ಕೃಷ್ಣ ರೆಡ್ಡಿ ಹಾಗೂ ಗ್ರಾಮಸ್ಥರ ನೇತೃತ್ವದಲ್ಲಿ ಅನ್ನದಾಸೋಹ ಆಯೋಜಿಸಲಾಗಿತ್ತು. ಇನ್ನು ಈ ವೇಳೆ ಮುತ್ತನಾಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮುತ್ತನಾಲೂರು ವಿಶ್ವನಾಥ್ ರೆಡ್ಡಿರವರು ಮಾತನಾಡಿ, ಹುಸ್ಕೂರು ಮಧುರಮ್ಮ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಕ್ತರಿಗೆ ದಾಸೋಹ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಹುಸ್ಕೂರು ಮಧುರಮ್ಮ ತಾಯಿ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಪೊಲೀಸ್ ಬಾಬು, ನಾಗೇಶ್ ರೆಡ್ಡಿ ಮತ್ತು ಮುತ್ತನಾಲೂರು ಗ್ರಾಮಸ್ಥರು, ಭಕ್ತರು ಹಾಜರಿದ್ದರು. ಗ್ರಾಮದಲ್ಲಿ ಅನಾದಿ ಕಾಲದಿಂದ ಇಲ್ಲಿ ಹುಸ್ಕೂರು ಮಧುರಮ್ಮ ಜಾತ್ರೆಗೆ ಸುಮಾರು ವರ್ಷಗಳಿಂದ ಇಲ್ಲಿ ಒಂದು 4-5 ದಿವಸ ಅಲ್ಲಿ ಎತ್ತುಗಳ ಜಾತ್ರೆ ಆಗ್ತಾಯಿತ್ತು. ಎತ್ತುಗಳ ಜಾತ್ರೆಗೆ ಇಲ್ಲಿಂದಾನೇ ರಾಗಿ ಮುದ್ದೆ ಮತ್ತು ಕಾಳುಳ್ಳಿ ಸಾರು, ಈಗ ಹೊಸದಾಗಿ ಅನ್ನ ಮಾಡ್ತಾಯಿದ್ದೀವಿ. ಮೊದಲು ಅನ್ನ ಇರಲಿಲ್ಲ. ಈಗ ನಾವೊಂದು 20 ವರ್ಷದಿಂದ ಒಂದೇ ದಿವಸ ಈ ಮಧುರಮ್ಮ ಜಾತ್ರೆಗೆ ಸಪ್ರಮ್ಮನ ಪರವಾಗಿ ನಮ್ಮ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಒಂದು ದಿವಸದ ಒಂದು ಅನ್ನದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ.
ಆನೇಕಲ್ ತಾಲೂಕಿನಲ್ಲಿ ದೊಡ್ಡದಾದ ಮದ್ದೂರಮ್ಮನ ಜಾತ್ರೆ ಇಡೀ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿ ಬಹಳ ವಿಜೃಂಭಣೆಯಿಂದ ಜಾತ್ರೆ ನಡೀತಾ ಇದೆ. ಈಗ ವಿಶೇಷವಾಗಿ ಈ ವರ್ಷ 17 ರಥಗಳು ಆ ಜಾತ್ರೆಗೆ ಬಂದು ಸುಮಾರು ಜನ ಆ ತಾಯಿಯನ್ನು ಕಣ್ತುಂಬಿಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಇದು ಜಾತ್ರೆ ನಡೀತಾ ಬರ್ತಾ ಇದೆ. ಇಡೀ ನಮ್ಮ ಮುತ್ತನೂರು ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಈ ಸಪ್ಲಮ್ಮ ದೇವಸ್ಥಾನದ ಬಳಿ ಆ ಜಾತ್ರೆಗೆ ಹೋಗೋಂಥವರಿಗೆ ಒಂದು 4-5 ದಿವಸ ಊಟದ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ತದನಂತರ ಅದು ಈಗ ನಮ್ಮ ಗ್ರಾಮಸ್ಥರು ಎಲ್ಲರೂ ಸೇರಿ ಭಾನುವಾರ ದಿವಸ ವಿಶೇಷವಾಗಿ ಕಾಳು ಸಾರು ಮತ್ತು ಮುದ್ದೆ ಊಟವನ್ನು ಇಲ್ಲಿ ಆಯೋಜನೆ ಮಾಡಿದ್ದೇವೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಊಟವನ್ನು ಮಾಡ್ತಾ ಕೆಲವರು ಜಾತ್ರೆಗೆ ಹೋಗ್ತಾರೆ, ಕೆಲವರು ವಾಪಸ್ ಬಂದಾಗ ಊಟ ಮಾಡ್ಕೊಂಡು ಮನೆಗೆ ಹೋಗ್ತಾರೆ. ಆ ಭಗವಂತ ಎಲ್ಲರಿಗೂ ಸಹ ಆಶೀರ್ವಾದವನ್ನು ಕೊಡಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಸುಮಾರು ಜನ ನಮ್ಮ ಊರಿನವರೇ ಇಲ್ಲಿ ಬಂದು ಅವರ ಮನೆಗಳಿಂದ ತರಕಾರಿ ಆಗಲಿ ಬೇಳೆ ಆಗಲಿ ಎಲ್ಲನೂ ಸಹ ದಾನದ ರೂಪದಲ್ಲಿ ಕೊಟ್ಟು ಅವರೇ ಇಲ್ಲಿ ಅಡಿಗೆ ಮಾಡಿ ಬಡಿಸ್ತಾ ಇದ್ದಾರೆ. ಇದೊಂದು ವಿಶೇಷತೆ. ಎಲ್ಲರೂ ಸಹ ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೇನೆ.